ಎಕ್ಸೈಟ್ಮೆಂಟಲ್ಲಿದ್ದೆ ಗೊತ್ತಾ ನಾನು. ಹಿಂಗೆ ಹೋಗುತ್ತೆ ಒಂದ್ಸತಿ, ಹಿಂಗೆ ಹೋಗುತ್ತೆ. ಫ್ಲೈ ಆಗ್ತಿದ್ದೀವಿ. ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ಮಾಯಲ್ಲಿ ಹೋಗ್ತಿದ್ದೆ ಭಯ ಅನ್ನಿಸ್ತಿಲ್ಲ. ನಾವೇ ವಟ ವಟ ಅಂತ ಮಾತಾಡ್ತಾ ಇದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಲ್ದಚ್ಚಂಗೆ ಬಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಒಳಗೆ ಬೆಳ್ದಿಂಗಳೇ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ಯಪ್ಪ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ನನಗೆ. ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಬ್ಯಾಂಗ್ಳೂರ್ ಟು ಹೈದ್ರಾಬಾದ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಒಂದು ಕಡೆ ಭಯ ಇದೆ, ಒಂದು ಕಡೆ ಎಕ್ಸೈಟ್ಮೆಂಟ್ ಇದೆ, ಏನೋ ಗೊತ್ತಿಲ್ಲ. ಟೈಮ್ ಆಗೋಗಿದೆ ಈಗ. ಆ್ಯಕ್ಚುಲಿ ಮುದ್ದು ಸೊಸೆ ಸೀರಿಯಲ್ ಶೂಟ್ ಮುಗಿಸ್ಕೊಂಡು ಮಧ್ಯರಾತ್ರಿ 2:15 ನಾನು ಮನೆಗೆ ಬಂದಿರೋದು. ಈಗ 3 ಗಂಟೆ ಆಗಿದೆ. ಸೊ 4:30 ಅಲ್ಲ 6:30 ಫ್ಲೈಟ್ ಇದೆ. ಸೊ ಈಗ ಹೋಗೋಣ. ಸುಪ್ಯಾಗ ಬರ್ತಾ ಇದ್ದಾಳೆ ನನ್ನ ಜೊತೆ, ಮತ್ತು ಆಕಾಶನ ಡ್ರಾಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ. ಆಕಾಶನ ಕರೆಕ್ಟ್ ಟೈಮಿಗೆ ಕರ್ಕೊಂಡೋಗಿ ಬಿಡ್ಬೇಕು ನೋಡಿ, ಹೇಳ್ತಾ ಇದ್ದೀನಿ. ಬಿಟ್ಟಿಲ್ಲ ಅಂದರೆ ಮದುವೆಗಳು ಬೀಳುತ್ತೆ. ತುಂಬ ಭಯ ಹೋಗ್ತಾ ಇದೆ ನನಗೆ. ಆ್ಯಕ್ಚುಲಿ ನೆನ್ನೆ ಬುಕ್ ಮಾಡಿದ್ರ, ಅವಾಗಿಂದ ಫುಲ್ಲು ದಿಗ್ಲು ಆಯ್ತೈತೆ. ಸರಿ ಹೋಗ್ಬೇಕು, ಗಾಡಿ ತೆಗಿ. ಮೂವರು ಬ್ಲಾಕ್ ಹಾಕಿದ್ದೀವಿ ನೋಡು. ಕೋಇನ್ಸಿಡೆನ್ಸ್, ಬ್ಲಾಕ್ ಹಾಕಿದ್ದೀವಿ ಗೊತ್ತಾ. 3 ಗಂಟೆಗೆ ಎದ್ದು ಹೋಗ್ತಾ ಇದ್ದೀವಿ. ನಾನು ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ನಾನೇನು ನಿದ್ದೆ ಮಾಡಿದ್ದೆನಾ? ಬೆಳಿಗ್ಗೆ 6 ಗಂಟೆಗೆ ಹೋಗಿರೋಳು, ಸಂಜೆ ಅಲ್ಲ ಮಧ್ಯರಾತ್ರಿ 2 ಗಂಟೆಗೆ ಬಂದಿರೋದು ನಾನು. ಅವಾಗೇ ಬನ್ನಿ ಹೋಗೋಣ, ಲೇಟ್ ಆಗಿಬಿಟ್ಟಿದೆ. ಏರ್ಪೋರ್ಟ್ ರೋಡ್. ಇನ್ನು 4 ಮಿನಿಟ್ಸ್ ರೀಚ್ ಆಗ್ತೀವಿ ಇಂಟರ್ನ್ಯಾಷನಲ್ ಬ್ಯಾಂಗ್ಳೂರು ಏರ್ಪೋರ್ಟ್ಗೆ. ಥ್ಯಾಂಕ್ ಯು, ಬಾಯ್, ಹುಷಾರಾಗಿ ಹೋಗು. ದೇವರೇ, ಈಗ ಬರ್ತಾ ಇದ್ರೆ ಒಳ್ಳೆ ಮಾಯಾಲೋಕಕ್ಕೆ ಬಂದಂಗಿದೆ ನನಗಂತೂ. ಏನು ಗೊತ್ತಾಗ್ತಾ ಇಲ್ಲ, ಹೆಂಗೆ ಹೋಗ್ತೀವೋ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲ ಸುಪ್ಪಿ ಅಕ್ಕ? ಇಷ್ಟೇ, ಅವನು ಈ ಕಡೆಯಿಂದ ಹೋಗ್ಬೋದು. ಆಕಾಶನ ಬಾಯ್. ಬಂದ್ವಿ ಒಳಗಡೆ. ಎಲ್ಲಿ ಹೋಗ್ಬೇಕಂದ್ರೆ ಗೊತ್ತಾಯ್ತಿಲ್ಲ. ಸೊ ನಮ್ಮ ಗೇಟ್ ನಂಬರ್ ಬಂದ್ಬಿಟ್ಟು 43 ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಹೋಗ್ಬಿಟ್ಟು ಪ್ಲೇನಲ್ಲಿ ಕುತ್ಕೊಳ್ಳೋವರೆಗೂ ಸ್ವಲ್ಪ ಭಯ. ಕುತ್ಕೊಂಡ್ಬಿಟ್ರೆ ಸಿಕ್ತು ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ನು. ಸಿಗಲಿಲ್ಲ ಅಂದರೆ ಕರ್ಮ. ಗೊತ್ತಾ, ಬೋರ್ಡಿಂಗ್ ಪಾಸ್ ತೊಗೊಂಡಂಗೆ ಹೋಗ್ತಾ ಇದ್ದೀವಿ. ನಮಗೆ ಗೊತ್ತಿಲ್ಲ ಅಲ್ವಾ, ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ. ಒಂದು ನೋಡಿ, ಜನ ಬೇಗ ಬಂದು ಹೆಂಗೆ ಮಲಗಿದ್ದಾರೆ ಪಾಪ. ಎಷ್ಟು ಚೆನ್ನಾಗಿದೆ ಗೊತ್ತಾ ಏರ್ಪೋರ್ಟು, ತುಂಬ ಚೆನ್ನಾಗಿದೆ. ಸೊ ನನಗೆ KFC ಅಂದರೆ ತುಂಬ ಇಷ್ಟ ಅಲ್ವಾ. ಅನ್ಸುತ್ತೆ ಆರ್ಡ್ರ್ ಮಾಡ್ತಾ ಇದ್ದಾಳೆ, ತಿಂತಾ ಇದ್ದೀವಿ. ಪಾಪ್ಕಾರ್ನ್ ತೊಗೊಳೋದಕ್ಕೆ ಎಷ್ಟೊತ್ತಾಯಿತು ಗೊತ್ತಾ, ನೆಟ್ವರ್ಕ್ ಇಶ್ಯೂ ಇದೆ. ಸೊ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಅದಕ್ಕೆ ಇವಾಗ ಹೋಗ್ಬೇಕು ಬೇಗ. 5:30 ಬೋರ್ಡಿಂಗ್. ಒಂಥರ ಖುಷಿ ಆಗ್ತಾ ಇದೆ, ಒಂಥರ ಭಯ ಆಯ್ತೈತೆ. ಹೆಂಗಿರುತ್ತೋ ಏನೋ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಫೇವ್ರೇಟ್ KFC. ನೋಡಿ, ಉಲ್ಟಾ ಹೋಗ್ತಾ ಇದ್ದಾಳೆ.
ಉಲ್ಟಾ ಹೋಗ್ತದೆ. ನಡ್ಕೊಂಡು ಹೋಗೋದು ಬಿಟ್ಟು ನಿಂತ್ಕೊಂಡು ಹೋಗ್ತೀನಿ ಅಂತಾಳೆ ಪಾಪ ಪ್ರತಿಮಾ. ಇಡೀ ದಿನ ನಿಂತ್ಕೊಂಡು ಇಡೀ ದಿನ ಆಗಿದೆಯಲ್ಲ. ಬೆಳಿಗ್ಗೆ 6 ಗಂಟೆಗೆ 6:30 ನಾನು ಶಾರ್ಟಲ್ಲಿ ಇದ್ದಿದ್ದು. ಸಂಜೆ ಅಲ್ಲ, ನೈಟ್ 1 ಗಂಟೆಗೆ 2 ಗಂಟೆಗೆ ನಾನು ಮನೆಗೆ ಬಂದಿದ್ದು ಗೊತ್ತಾ. ಫುಲ್ಲು ಹೀಲ್ಸ್. ಸುಪ್ಪಿ ಅಕ್ಕ ಏನು ಮಾಡಿದ್ದಾರೆ ಗೊತ್ತಾ, ಇದು ಎಲ್ಲ ಚೆಕ್ಕಿಂಗ್ ಮಾಡ್ತಾರಲ್ವಾ, ಅಲ್ಲೇ ನನ್ನ ಆಧಾರ್ ಕಾರ್ಡು ಅಲ್ಲ ಪ್ಯಾನ್ ಕಾರ್ಡು, ಅವಳ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ನ ಅಲ್ಲೇ ಬಿಟ್ಬಿಟ್ಟು ಅಕ್ಕ ಬಂದ್ಬಿಟ್ಟವಳೆ. ಸೊ ಇವಾಗ ಅದನ್ನು ತೊಗೊಂಬರೋಕ್ಕೆ ಹೋಗಿದ್ದಾಳೆ. ಕರ್ಮ 5:30ಗೆ ಬೋರ್ಡಿಂಗು, ಹೋಗ್ತವ್ರೆ ಎಲ್ಲರೂ. ಶಿಟ್ ಇತ್ತು ಪ್ಯಾನ್ ಕಾರ್ಡು ಮತ್ತು ಸುಪ್ಪಿ ಅಕ್ಕನ ಆಧಾರ್ ಕಾರ್ಡು, ನನ್ನ ಪ್ಯಾನ್ ಕಾರ್ಡು, ಹಾಗೆ ಮನೆ ಕೀನೂ ಸಿಕ್ತು. ಯಪ್ಪ ಭಯ ಆಗೋಗಿತ್ತು. ಇನ್ನು 1/2 hour ಟೈಮ್ ಇದೆ. ತಾಯಿ ಇವಳು ಮಾಡಿದ ಕೆಲಸಕ್ಕೆ ಯಪ್ಪ, ಮನೆ ಕೀ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಎಲ್ಲ ಹೋಯ್ತಿತ್ತು. ಮುಚ್ಚಿ ಓಡ್ಕೊಂಡು ಬಂದಿದ್ದಾಳೆ. ಹೆಂಗ ಅನಿಸ್ತಾ ಇದೆ ಸುಪ್ಪೇಕ, ಫಸ್ಟ್ ಟೈಮ್ ಹೋಗ್ತಾ ಇದೆಯಲ್ಲ? ಅದೇ ಅಂದರೆ ನಿನ್ನೆ ಭಯ ಆಯ್ತು ಯಪ್ಪ ಅಂತ ಅಂದು, ಬಟ್ ಆಮೇಲೆ ಬರ್ತಾ ಏನು ಭಯ ಆಗಲಿಲ್ಲ. ಇವಾಗ ಇದು ಟೆನ್ಷನ್ಗೆ ಸ್ವಲ್ಪ ಡೈವರ್ಟ್ ಆಗೋದು, ಬಟ್ ಏನು ಭಯ ಅನ್ನಿಸ್ತಿಲ್ಲ. ಎಕ್ಸ್ಪೀರಿಯನ್ಸ್ ಮಾಡಬೇಕು, ಎಕ್ಸೈಟೆಡ್ ಅಷ್ಟೇ. ಸೊ ಅಲ್ಲೆಲ್ಲ ಪ್ಲೇನ್ ನಿಂತಿರೋದು ನೋಡಿದ್ರೆ ಖುಷಿ ಆಗ್ತದೆ ಗೊತ್ತಾ. ಇನ್ನು 10 ನಿಮಿಷ ಇದೆ ನಮ್ಮ ಪ್ಲೇನ್ ಬರೋಕ್ಕೆ. ಫುಲ್ ಖುಷಿ ಆಗ್ತಾ ಇದೆ, ಬಟ್ ಭಯ ಸಿಕ್ಕಾಪಟ್ಟೆ ಇದೆ. ನೋಡುವ. ಬಟ್ ಆದರೂ ಅದೇ ಹೇಳೋದು, ಅಂದರೆ ಬೇಗ ಹೋಗ್ತೀವಿ 1.5 ಅವರಲ್ಲಿ. ಬಟ್ ಇಲ್ಲಿ ವೇಟ್ ಮಾಡೋದು, ಬೋರ್ಡಿಂಗ್ ಆಗೋದು, ಚೆಕ್ಕಿಂಗ್ ಆಗೋದು, ಯಪ್ಪ ತುಂಬ ಕಷ್ಟ ಅಲ್ಲಿ. ಟೈಮು ಅಲ್ಲಿ ಇಲ್ಲಿ ನಮಗೆ ಫಸ್ಟ್ ಟೈಮ್ ಬಂದಿದ್ದೀವಲ್ವಾ, ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ಅಲ್ಲಿಂದ ಓಡೋಗು, ಇಲ್ಲಿಗೆ ಬಾ ಅಲ್ಲಿಗೆ ಬಾ ಅಂತ ಅಂದ್ಕೊಂಡು, ಇಲ್ಲಿ ನೋಡಿ ಆಲ್ರೆಡಿ ಒಂದು ಪ್ಲೇನ್ ನಿಂತಿದೆ ಯಾವುದು, ಅದು ನೋಡ್ಬಿಟ್ಟು ಖುಷಿ ಆಗ್ತಾಯಿದೆ. ಒಂಥರ ಏನು ಫಸ್ಟ್ ಟೈಮ್ ನೋಡ್ತೀವಲ್ಲ, ಒಂಥರ ಎಕ್ಸೈಟ್ಮೆಂಟು, ಖುಷಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಇನ್ನೂ 4 minutes ಆಗೋಯ್ತು 5:30. ಇವಾಗ ಹೋಗ್ತೀವಿ. ಖುಷಿ ಸುಪ್ಪೇಕ, ಎಕ್ಸೈಟ್ಮೆಂಟು. ಇಲ್ಲಿ ಕೂತಿರೋ ಜನ ಎಲ್ಲ ನನ್ನೇ ನೋಡ್ತಾ ಇದ್ದಾರೆ, ನಾವು ವಿಡಿಯೋ ಮಾಡ್ತಿದ್ರು. ಹೋಗ್ತಾ ಇದ್ದೀವಿ. ಎಂಟ್ರಾಗ್ಬಿಟ್ವಿ, ಹೋಗ್ತಾ ಇದೀವಿ ನಡ್ಕೊಂಡು. ಫುಲ್ ಖುಷಿ. ಬಿಟ್ವಿ, ಭಯ ಆಗ್ತಾ ಇದೆ. आय को खाली रखें। धन्यवाद। Welcome to Indigo. We would love to take off with you at the early. ಫೈನಲಿ ಫ್ಲೈಟ್ ಒಳಗಡೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಸೊ ನೋಡಬೇಕು ಹೆಂಗಿರುತ್ತೋ, ಫ್ಲೈ ಆಗಬೇಕಾದ್ರೆ ಗೊತ್ತಿಲ್ಲ. ಎಲ್ಲ ನಮ್ಮ ಸುಂದರೇಶ್ ಸರ್ ಮಾಡಿದ ಕೆಲಸ ಗೊತ್ತಾಯಿತು. Gentlemen, this is your first officer Kritika Kumar from the flight deck. I welcome you on board this flight 6E6178, our service to Hyderabad. With me in the flight deck today is pilot in command, Captain Yashwant Chenoy. And crew is ably led by Miss... ಏನು ಬೇಕಾ? ಐ ಆಮ್ ಹಂಗ್ರಿ, ಹಸಿವಾಗ್ತಾ ಇದೆ. ಹೊಟ್ಟೆ ಹಸಿತಾ ಇದೆ ಅವಳಿಗೆ. ನೈಟೆಲ್ಲ ಬೇರೆ ನಿದ್ದೆ ಮಾಡಿಲ್ಲ. ರಾತ್ರಿ ಇವಾಗ 8:30ಗೇನೋ ತಿಂದಿತ್ತು, ಕುಡ್ತಿತ್ತು ಅಷ್ಟೆ. ಟೇಕಾಫ್ ಆಗ್ತಾ ಇಲ್ಲ ಸುಪ್ಪಿ ಅಕ್ಕ, ಬೇಗ ಮಾಡಕ್ಕೆ ಹೇಳು. ಇನ್ನು 20 minutes ಇದೆ. 20 minutes? 6:30ಗೆ ಟೇಕ್ ಆಫ್, ಇನ್ನು 6:16 ಟೈಮ್.
6:16 Enjoy extra AC legroom with on extra seats on this ಮಾಡಿದ್ರು. flight. Available for a fee with a receipt. Unwind in spacious comfort during your flight. Please contact. ಅಯ್ಯೋ ಟೇಕ್ ಅಫೇ ಮಾಡ್ತಿಲ್ಲ ಇವರು. ಬೇಗ ಮಾಡು, ಬೇಗ ಮಾಡಬೇಕು ಇವರು. ಇಷ್ಟು ಲೇಟ್ ಮಾಡಿದ್ರೆ ಆಗಲ್ಲಪ್ಪ ನಮ್ಮ ಕೈಲಿ ವೇಟ್ ಮಾಡೋಕ್ಕೆ. ಹಲೋ ಮೇಡಮ್, ಇರೋದು 6:30ಗೆ ಟೇಕು, ನೀವು 6:20ಗೆ ನಿಮಿಷ ಯಪ್ಪ ಅವಾಗಿನ ವೇಟ್ ಮಾಡಿ ಸಾಕಾಯ್ತು. ಜೀವನದಲ್ಲಿ ನನ್ನ ಲೈಫಲ್ಲಿ ಹೇಟೆಸ್ಟ್ ಪಾರ್ಟ್ ಅಂದರೆ ವೇಟ್ ಮಾಡೋದು, ಗೊತ್ತಾ? ಅಂಥವ್ರಿಗೆ ಜಾಸ್ತಿ ವೇಟ್ ಮಾಡೋ ಹಾಗೆ ಮಾಡೋದು. ಯಪ್ಪ ಬೆಳಿಗ್ಗೆಯಿಂದ ಹೆಂಗೆ ಓಡ್ಕೊಂಡು ಬಂದಿರೋದು ಗೊತ್ತಾ ನಾವು. ಅಲ್ಲಿ ಶೂಟ್ ಮುಗಿಸ್ಕೊಂಡು ಬೇಗ ಫ್ರೆಶ್ ಅಪ್ ಆಗಿ ಓಡ್ಕೊಂಡು ಆಕಾಶ ಬಂದು Cabin crew, please arm all flash. ಮಾತಾಡಿದ್ರೆ ನಿಲ್ಲಿಸ್ಬಿಟ್ರಿ. ಓಡ್ಕೊಂಡು ಬಂದಿರೋದು. ಅಲ್ಲಿ ಹೋದ್ರೆ ಆ ಕಡೆ ಇಲ್ಲ ಈ ಕಡೆ ಏನೇನೋ ಹೇಳ್ತಾ ಇದ್ದಾರೆ. ಟೆನ್ಷನ್ ಆಗೋಗಿತ್ತು ಗೊತ್ತಾ. ಬಟ್ ಫೈನಲಿ ಬಂದು ಕೂತಿದ್ದೀವಿ ಫ್ಲೈಟಲ್ಲಿ. ಟೇಕ್ ಆಫ್ ಆದರೆ ನೋಡ್ಬೇಕು ಆ ಫೀಲಿಂಗ್ ಹೆಂಗಿರುತ್ತೆ ಏನು ಆನ್ ಅಂತ. ಟೈಮ್ಗೆ ತಂದುಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಆಕಾಶನ. ಕರೆಕ್ಟ್ ಟೈಮಿಗೆ ಬಿಟ್ಟೆ. ಒಳಗಡೆ ನಾವು ಬರೋಷ್ಟು ಇನ್ನೂ ಅರ್ಧ ಗಂಟೆ ಇತ್ತು ಗೊತ್ತಾ. ಆಗ್ತಿದೆ. नमस्कार, उड़ान 6E617 में आपका स्वागत है। हैदराबाद लगभग 50 मिनट की दूरी पर है। आज हमारे एविएटर कप्तान यशवंत और सह कप्तान कृतिका है। साथ ही हमारे विमान कर्मिडल जानवी, रितिका, वर्षा और मैं इंतजाम आपके मुख्य कर्मिडल हूँ। हम हिंदी और अंग्रेजी बोल सकते हैं। आपके सहयोग Hyderabad is approximately 50 minutes in English. From always safety service from the Highway Committee to making our Why journey not hassle-free and comfortable. Your cooperation with crew instructions Hindi, help us English provide ಏನಕ್ಕೆ you a ಕನ್ನಡ pleasant ಏನಕ್ಕೆ journey. ಆಗಲ್ಲ? As your travel companions, it is ನಿಮ್ಗೇನಾದ್ರೂ simply ಗೊತ್ತಿದ್ರೆ wonderful to comment ಮಾಡಿ, connect you ನನಗೆ with ಗೊತ್ತಿಲ್ಲ. India by Indigo. Thank you. Important safety information. Government regulations do not permit smoking, tobacco use, vaping, and the consumption of personal alcohol on this flight. Please note that smoke detectors are installed in all lavatories. आप अपनी कुर्सी पर बैठे रहें और ऑक्सीजन का प्रवाह शुरू करने के लिए ऐसे अपनी ओर खींचें और नाक और मुंह ढककर सांस लेते रहें। दूसरों की सहायता करने से पहले अपना मास्क सही तरीके से पहन लें। इस विमान उपलब्ध है। Your safety is our top priority, and we request you to pay close attention to this demonstration, even if you fly frequently. ನಾವು ಫ್ಲೈ ಎಲ್ಲರೂ ಎಷ್ಟು ಕಾಮಾಗಿ ಕೂತಿದ್ದಾರೆ ಗೊತ್ತಾ. ನಾವೇ ವಟ ಅಂತ ಮಾತಾಡ್ತಾ ಇದ್ದೀವಿ. ಬೈ ಆಗ್ತಿರೋದು. ಫಸ್ಟ್ ಟೈಮ್ ಬಂದಿರೋರಿಗೆಲ್ಲ ಹಿಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಲ್ವಾ. ನಮಗೂ ಅಷ್ಟೇ. ಹೋಗ್ತಾ ಇದ್ದೀವಿ ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ದೆ ಗೊತ್ತಾ ನಾನು. ಇನ್ನೂ ಲೇಟ್ ಅಂತೆ. ಲೈಟ್ನ ಡಿಮ್ ಮಾಡಿಬಿಟ್ರು. ನಾನು ವ್ಲಾಗ್ ಮಾಡೋದು ನೋಡಿ ಅವ್ರಿಗೆ ಹಿಂಸೆ ಆಯಿತು ಅನಿಸುತ್ತೆ. ಅದಕ್ಕೆ ಹೋಗ್ತಾ ಇದ್ದೀವಿ. ಗುರು ಅರ್ಧಕ್ಕೆ ತೊಗೊಂಬರ್ತಾರೆ ನಿಲ್ಲಿಸ್ತಾರೆ. ಕರ್ಮ, ಯಾವಾಗ ಫ್ಲೈ ಮಾಡ್ಕೊಳ್ಳುವ. ಮತ್ತೆ ಹೋಯ್ತೈತೆ ನೋಡೋಣ ಇವಾಗ ಸ್ಟಾಪ್ ಮಾಡ್ತಾರೋ ಕರ್ಕೊಂಡು ಹೋಗ್ತಾರೋ ಅಂತ. ಫೈನಲಿ ಹೋಗ್ತಾ ಇದ್ದೀವಿ. ಆಕಾಶಕ್ಕೆ ತರ ಹಾರುತ್ತಿದ್ದೀವಿ.
ಒಂಥರ ಸಾಹಸ ಅಂದರೆ ಬಂದಮೇಲೆ ಇಲ್ಲಿಂದ ಫ್ಲೈ ಆಗೋದು ಇನ್ನೊಂಥರ ಸಾಹಸ. ಬರ್ತಿದೆ ನನಗೆ. ಎಷ್ಟು ಹೋಗ್ತಿದ್ದೀವಿ ಗೊತ್ತಾ ನಾವು? ಕೆಳಗಿಡೋವರೆಗೂ ಭಯ ಫುಲ್ಲು. ತಲೆನೋವು ಬಂದ್ಬಿಡ್ತು ಗೊತ್ತಾ? ಯಪ್ಪ ಫ್ಲೈಯಿಂಗ್ ಆಗ್ಬೇಕಾದ್ರೆ ಹೆಂಗಾಗುತ್ತೆ ಅಂದರೆ ಯಪ್ಪ ಒಂಥರ ಆಗುತ್ತೆ. ಸದ್ಯ ವಿಂಡೋ ಸೀಟ್ ತೊಗೊಂಡಿದ್ರೆ ಮುಗಿತೀನಿ ನನ್ನ ಕತೆ. ಬಾ ತಲೆ ತಿರುಗ್ತಾ ಇದೆ, ಒಂಥರ ಆಗ್ತದೆ. ಮೇಲ್ ಬರ್ತಿದ್ದಂಗೆ ಕಿವಿ ಎಲ್ಲ ಬ್ಲಾಕ್ ಆಗ್ತೈತೆ. ಯಪ್ಪ ಏನೇನು ಕಾಣ್ತಾ ಇಲ್ಲ, ಬರೀ ಮೋಡ. ಹತ್ತಬೇಕಾದ್ರೆ ಒಂಥರ ಅನ್ನಿಸ್ತು ನಿಜವಾಗ್ಲೂ. ಫ್ಲೈ ಆಗ್ಬೇಕಾದ್ರೆ ಅಪ್ಪ ಒಂಥರ ಅನ್ನಿಸ್ತು. ಬಟ್ ಓಕೆ, ಇವಾಗ ಲ್ಯಾಂಡ್ ಆಗ್ಬೇಕಾದ್ರೆ ಹೆಂಗೆ ಅನಿಸ್ತದ ಗೊತ್ತಿಲ್ಲ. ಇನ್ನು 20 ಮಿನಿಟ್ಸ್ ಅಂತೆ ಲ್ಯಾಂಡ್ ಆಗ್ತೀವಿ. ಇನ್ನು 25 ಮಿನಿಟ್ಸ್. ನಾನಂತೂ ಫುಲ್ ಡೀಪ್ ಸ್ಲೀಪ್. ಸೊ ಈಗ ಲ್ಯಾಂಡ್ ಆಗ್ತೀವಂತೆ. ಕಿವಿ ಎರಡು ಬ್ಲಾಕ್. ಸೊ ಲ್ಯಾಂಡ್ ಆಗ್ತಾ ಇದೆ ಈಗ. ಡ್ಯಾನ್ಸ್ ಮಾಡ್ತಾ ಇದ್ದೇವೆ ಏರೋಪ್ಲೇನ್. नमस्कार, भारत के अनेक एयरपोर्ट से बेहतर अनुभव के लिए डिजी यात्रा ऐप डाउनलोड करें। धन्यवाद। लेडीज एंड जेंटलमैन, डाउनलोड द डिजी यात्रा ऐप फॉर अ सीमलेस ಹೈದರಾಬಾದ್ ಏರ್ಪೋರ್ಟ್. ಬಂದು ಲ್ಯಾಂಡ್ ಆದ್ವಿ. ಈಗ ಬಸ್ಸಲ್ಲಿ ಕೂತಿದ್ದೀವಿ. ಈಗ ಔಟ್ಸೈಡ್ ಹೋದ್ಮೇಲೆ ವ್ಲಾಗ್ನ ಎಂಡ್ ಮಾಡ್ತೀವಿ. ಓಕೆ, ಅದೇ ಪ್ಲೇನ್ ನಾವು ಬಂದಿದ್ದು.
ಎಷ್ಟು ದೊಡ್ಡದಿದೆ ಗೊತ್ತಾ. ಹೋಗಿ ಅದ್ರ ಮೇಲೆ ಕುತ್ಕೊಂಡು ಫೋಟೋ ತೆಗ್ಸ್ಕೋಬೇಕು, ಚಂದ ಇರ್ತದಲ್ಲ ಸುಪ್ರಿಯಕ್ಕ. 200 ಮೆಂಬರ್ಸ್ ಇದ್ದಿದ್ದು ಒಂದು ಪ್ಲೇನಲ್ಲಿ. ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸು. ಯಪ್ಪ ಏನು ಗೊತ್ತಾ, ನಮ್ಮಮ್ಮ ಯಾವಾಗಲೂ ಹೇಳೋರು ಎಲ್ಲದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅದರಲ್ಲೂ ಫ್ಲೈಟಲ್ಲಿ ಹೋಗೋದಂತೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಮಮ್ಮಿ ಮಾಡಿಬಿಟ್ಟೆ ಮಮ್ಮಿ, ಒಂದ್ಸತಿ ನಿನ್ನೂ ಕರ್ಕೊಂಡು ಬರ್ತೀನಿ ಓಕೆನಾ? ಹೈದ್ರಾಬಾದ್, ಬ್ಯಾಂಗ್ಳೂರ್ ಟು ಹೈದ್ರಾಬಾದ್ ಒಂದ್ಸತಿ ನಾನು ನೀನು ಬರೋಣ, ಓಕೆ? ಅಪ್ಪ ಫೈನಲಿ ಬಂದು ಲ್ಯಾಂಡ್ ಆಗಿ ಇಳಿಬೇಕಾದ್ರೆ ಮಜಾ ಇದ್ದು ಈಚೆ ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ಇದು ಫ್ಲೈಟು ಮೇಲೆ ಹೋಗ್ತಾ ಇರುತ್ತೆ ಅಲ್ವಾ, ಒಂದ್ಸತಿ ಹಿಂಗೆ ಹೋಗುತ್ತೆ, ಒಂದ್ಸತಿ ಹಿಂಗೆ ಹೋಗುತ್ತೆ. ಟೆನ್ಷನ್ ಆಗೋಗುತ್ತೆ, ಕಿವಿ 2 ಕಿವಿ ಬ್ಲಾಕ್ ಆಗುತ್ತಾ, ಒಂಥರ ಅನ್ನಿಸ್ಬಿಡ್ತು ನನಗಂತೂ. ತಲೆನೋವು. ಟಿಫನ್ ಮಾಡಿಲ್ಲ ನಾವು, ಹೋಗ್ಬಿಟ್ಟು ಫಸ್ಟು ಟಿಫನ್ ಮಾಡಿ ಅದಾದಮೇಲೆ ಈಚೆ ಹೋಗಿ ಬುಕ್ ಮಾಡಿಕೊಂಡು ಶೂಟಿಂಗ್ ಇದೆ, ನಾನು ಶೂಟಿಂಗ್ ಹೋಗಬೇಕು. ಪಾಪ ಸುಪ್ಪಿ ಅಕ್ಕ ನಾಳೆ ನೈಟು ಹೊರಡ್ತಾಳೆ. ಹಾಂ, ನಾಳೆ ಮಧ್ಯಾಹ್ನ ಹೊರಡ್ತಾಳೆ ಸುಪ್ಪಿ ಅಕ್ಕ. ಇವಾಗ ಹೊರಡೋದು. ಸೊ ಈ ಏರ್ಪೋರ್ಟು ಹೈದ್ರಾಬಾದ್ ಏರ್ಪೋರ್ಟ್. ಸೊ ಬಂದಿದ್ದೀವಿ ಈಗ, ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ. ಕ್ಯಾಬ್ ಬುಕ್ ಮಾಡಿಕೊಂಡು ರೂಮ್ಗೆ ಹೋಗೋದು. ರೂಮ್ಗೆ ಹೋಗ್ಬಿಟ್ಟು ಬ್ಲಾಗ್ನ ಎಂಡ್ ಮಾಡ್ತೀನಿ, ಓಕೆನಾ? ಇವಾಗ ಜಸ್ಟು ರೂಮಿಗೆ ಬಂದೆ, ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ನಾನು ಶೂಟ್ಗೆ ಹೋಗಬೇಕು. ಮೇ ಬಿ ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನನಗಂತೂ ಸಖತ್ ಇಷ್ಟ ಆಯಿತು ಆ್ಯಕ್ಚುಲಿ. ಈ ವ್ಲಾಗು ಸಖತ್ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ನಾನು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಇನ್ನೂ ಇದೇ ಥರ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.